ಇದು ಆಯಾಸ ಪರಿಮಾರ್ಜನೆಗಾಗಿ ಕುಡಿಯುವುದಕ್ಕೆ ಬೇಡ. ಕುಡಿಯುವುದಿದ್ರೆ ಇವತ್ತೊಂದು ದಿವಸ ಒಂದು ಬಂಗಾರದ ಅಕ್ಷರದಲ್ಲಿ ಬರೆದಿಡು. ಕುಡಿಯುವುದಕ್ಕೆ ಬೇಡ ಅಂದದ್ದೇ ಮೊದಲಮ್ಮ ಇವತ್ತು. ಯಾವಾಗಲೂ ಸಂತೋಷ ಆದದ್ದು ಯಾರು ಇವ್ರ ಹತ್ರ ಯುದ್ಧ ಮಾಡಲಿಲ್ಲ ಅನ್ನೋಂಥ ಸಂತೋಷ. ದುಃಖ ಯಾಕೆ ಗೊತ್ತುಂಟ? ನಾವು ಒಂದು ರಾಜ್ಯಕ್ಕೆ ಹೋದ್ರೆ ಸಾಕು, ಹೆಬ್ಬಾಗ್ಲಲ್ಲಿ ನಾವು ಹಿಂಗೆ ನಿಂತುಕೊಂಡ್ರೆ ತಕ್ಷಣ ತಕ ಬಂದ್ರು ಹಿಡೀರಿ ತಕೊಳ್ಳಿ ಮುಂದೋಗಿ ಅಂದ್ರೆ ಭಿಕ್ಷೆ ಹಾಕುದ. ನಾವೇನು ಬೇಡ್ಲಿಕ್ಕೆ ಹೋದದ್ದು ಅಲ್ಲಿ. ನೋಡಿದೆಯೇನು? ಅತಿ ವೇಗವಾಗಿ ಅತಿ ಉತ್ಸಾಹದಿಂದ ನೇರವಾಗಿ ನಾವು ಬಂದ ನಿಂತಹ ಸ್ಥಳವೇ ನಮ್ಮ ಅಕ್ಕ ಸುಧೀಷ್ಣಾದೇವಿಯು ಮಂಡಿಸಿರುವ ಓಲಗ ಮಂಟಪ, ಸಭಾ ಮಂಟಪ. ನೋಡು, ಕಣ್ಣರಳಿಸಿ ಕತ್ತಿ ಎತ್ತಿ ಯಾವ ಕಡೆಯಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳೇ ನೆರೆದ ಸಭೆ. ಅದು ನಿಮ್ಮ ಅಕ್ಕನ ವಿಶೇಷ. ಮತ್ತೆ ಇಲ್ದವ್ರ ಕರು ಮಕ್ಕ ನೀವೇ ಅಂತ ಕೇಳಿ ಬರ್ತಿದ್ರಿ. ನಾನು ಯಾವಾಗ್ಲೂ ಬರುವ ಅಕ್ಕನನ್ನು ನೋಡ್ಲಿಕ್ಕೆ. ಅದೇ ಅದೇ, ನೀ ಒಂದು ದಿವಸ ಬಿಡದೆ ನೀ ಯಾಕೆ ಬರ್ತಿದ್ದೆ ಅದನ್ನು ಹೇಳು. ವಿಜಯ, ಯಾವಾಗಲೂ ನಾವು ಬಂದಾಗ ನಮ್ಮನ್ನು ಅಕ್ಕರೆಯಿಂದ ಪ್ರೀತಿಯಿಂದ ಉಪಚರಿಸುವವಳು ಪ್ರೀತಿಸುವವಳು ನಮ್ಮ ಅಕ್ಕ. ಆದ್ರೆ ಇವತ್ತು ಬಂದು ಇಷ್ಟೊತ್ತಾದ್ರೂ ಅಕ್ಕ ಮಾತಾಡಿಸ್ತಾ ಇಲ್ವಲ್ಲ? ಅಕ್ಕ ಒಲ್ಲಿದ್ದಾಳೆ? ಎಲ್ಲ ಹೋಗ್ತೀಯ? ಎಲ್ಲಾದ್ರೂ ಮತ್ತೆ ಎದ್ರೆ ಆಸನದ ಮೇಲೆ ಮತ್ತಾರು ಕೂತು ಬಿಡ್ತಾರೆ ಅನ್ನೋ ಹೆದರಿಕೆಗೆ ಅಲ್ಲೆಲ್ಲರೂ ಬದಿಗಿದ್ರೆ ನೋಡ್ಕೊಂಬತ್ತೆ. ಹೌದು, ನಮ್ಮ ಅಕ್ಕ ಅಂತ ಹೇಳಿದ್ರೆ ಅಷ್ಟು ಸಾಧಾರಣ ಅಂತ ಮಾಡಿದೀಯ? ಅವಳು ಜನಸಾಮಾನ್ಯಳ. ಅಕ್ಕನಿಗಾಗಿ ಒಂದು ಪೀಠ ಇರುವುದಿಲ್ವ? ಏನೋ ಕಾರ್ಯದಲ್ಲಿ ಇರಬೇಕು. ಎಲ್ಲಿದ್ದಾಳೆ ನಮ್ಮ ಅಕ್ಕ ಎನ್ನುವುದಾಗಿಯೇ ಸಭೆಯೆಲ್ಲರೂ ಸುತ್ತಾ ಇರುವಾಗ ತರುಣಿಯರ ಮಧ್ಯದಳು ಎತ್ತರವಾದಂತಹ ಪೀಠ, ಸುತ್ತಮುತ್ತಲು ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಸೇರಿರುವ ಸಭೆಯ ಮಧ್ಯದ ಎತ್ತರದ ಪೀಠದಲ್ಲಿ ನಮ್ಮ ಅಕ್ಕ ಸುಧೀಷ್ಣಾದೇವಿ ವಿರಾಜಮಾನಳಾಗಿದ್ದಾಳೆ. ನಿಮ್ಮ ಅಕ್ಕ ಕುಳಿತ ಟಿವಿ ನೋಡ. ಈ ಟಿವಿನೂ ನಿಮ್ಮ ಅಕ್ಕ ಇಷ್ಟು ಚಂದ ಕಾಣ್ತಾಳೆ ಅಂತ ಗೊತ್ತಿಲ್ಲ. ಈ ಟಿವಿಯಲ್ಲಿ ನಮ್ಮ ಅಕ್ಕ ಯಾವಾಗಲೂ ಟಿವಿಯಲ್ಲಿಯೇ ಇರುವುದು ಅಲ್ವಾ? ಹಾಗಾಗಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಏನೋ ಸಂಭಾಷಣೆ ಮಾಡ್ತಾ ಇದ್ದಾಳೆ. ಆದ್ರಿಂದ ನಾವು ಬಂದದ್ದನ್ನು ಗಮನಿಸಲಿಲ್ಲ. ಅವಳು ನೋಡದೆ ಇದ್ರೆ ಏನು, ನಾವು ತಮ್ಮ ಅಲ್ವಾ? ಹೋಗಿ ಒಂದು ಗೌರವಪೂರ್ವಕವಾದ ನಮಸ್ಕಾರ. ಬಾ ಅಕ್ಕ, ನಮೋ ನಮಃ. ಎಡ ಮೇಲೆ ಅದೆಂತದ್ದ ನಮಸ್ಕಾರ ಮಾಡುವ ಪದ್ಧತಿ ಹಾಗ? ನೀವು ಒಪ್ಪತ್ತಿಗೆ ಒಂದೊಂದು ಮಾತಾಡಬೇಡ. ನೀ 20 ಮಾತಾಡ್ತಾ ಇರಬೇಡ ಪ್ರತಿ ದಿವಸ. ಹೇಳು, ಇದ್ಯಾಕೆ ಮಾಡಿದ್ದು? ಅಕ್ಕ ಅಂದ್ರೆ ದೇವ್ರಿಗೆ ಸಮಾನ ಅಂತ ಹೇಳೋದು ನೀವು ಹೌದಲ್ವ? ಹೌದು. ದೇವ್ರ ಮುಂದೆ ಒಂದು ಕಾಯನ್ನು ಒಡೆದು ತಿರ್ಸಿ ಹಾಕಿದ್ರೆ ಏನ್ ಹೇಳ್ತಾರೆ? ಅದು ಅಪಶಕುನ. ಹಾಗೆ ದೇವರಂತಿರುವ ಅಕ್ಕನ ಮುಂದೆ ಈ ಕಾಯವನ್ನು ತಿರ್ಸಿ ಹಾಕಿದ್ರೆ ಅಪಶಕುನ ಅಂತ ನಿಕಾನ್ ಕೊಟ. ಎಂತ ಮಾತಾಡ್ತೀಯ? ದೇವರ ಎದುರುಗಡೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದು ಅಂಗಾತ ಇಡಬೇಕು. ಹೌದು, ಅದು ಶುಭ ಶಕುನ. ಯಾಕೆ ಹೇಳು? ತೆಂಗಿನಕಾಯಿಗೆ ಜೀವ ಇಲ್ಲ, ಚಲಿಸುವುದಿಲ್ಲ. ಇದಕ್ಕೆ ಕೊಂಚಾಕು ಸಮಯ ಇನ್ನೂ ಬರಲಿಲ್ವ? ಅಲ್ಲ, ಮತ್ತೆ ಬಂದ ಮೇಲೆ ಬೇಡ ಅಂತ ಹೀಗೆ ಹಾಕ್ಬಿಟ್ಟೆ ನಾನು. ಅದಕ್ಕೆ ನಾನು ಜನ ಕೊಡುವುದಿಲ್ವೇನೋ? ಹಾಗಾದ್ರೆ ಸರಿ ಕೊಡ್ತೇವೆ. ಓ ಅಕ್ಕ ಮಹಾದೇವಿಯವರು, ನಮೋ ನಮಃ. ಅಕ್ಕ ಮಹಾದೇವಿ, ಅಕ್ಕ ಮಹಾತಾಯಿ ಅಂದ್ರೆ ಅಕ್ಕ. ನಿಮ್ಗ ಅಕ್ಕ, ನಮ್ಗ ಅಮ್ಮ, ಅವರಿಗೆಲ್ಲ ದೇವಿ. 3 ಸೇರಿಸಿ ಅಕ್ಕ ಮಹಾದೇವಿ. ಕುಡಿಲು ಬಾಬಾ, ಕುಡಿಲು ಬಾಬಾ ಎಮ್ಮ ಭಾಗ್ಯದ ಕಣಿಯೇ ಬಾಬಾ, ಎಮ್ಮ ಭಾಗ್ಯದ ಕಣಿಯೇ ಬಾಬಾ. ಬಾಬಾ ರೇನು ನಗರೇ ಬಾಬಾ. ಅವಳನ್ನ ಯಾಕೆ ಹೋಗಪ್ತಾ ಇದ್ದೀಯೋ? ಅದಕ್ಕೆ ತಿಳಿದವರು ಹೇಳುದು,
ಯಾವ ಗದ್ದೆ ಗುಟ್ಟಕ್ಕಾರು ಬೆನ್ನು ಕೊಡು, ಹಾ. ಕೆಸರು ಗದ್ದೆ ಗುಟ್ಟಕ್ಕೆ ಬೆನ್ನು ಕೊಡಬೇಡ ಅಂತ. ಈಗ ಏನಾಯ್ತಂಥದ್ದು? ನೀವು ಪಕ್ಕ ನಿಜ ಬಂದ್ರಿ, ಹೌದು. ನಂಗೆ ಆಯ ತಪ್ಪೋಯ್ತು. ಛೇ, ನಾನು ಬಹಳ ವರ್ಷದಿಂದ ನನ್ನ ಜೊತೆ ಇದ್ದವ ಅಲ್ವಾ, ಹಾ. ಅಷ್ಟೊತ್ತಿಗೆಲ್ಲ ಹೊಂದಾಣಿಕೆ ಮಾಡ್ಕೊಳ್ತೀನೋ ಅಂತ ಭಾವಿಸಿ 1,00,000 ಹಾ ಹಾ ಬೇರೆ ಕಡೆ ಇತ್ತು. ಬೇರೆ ಕಡೆಗೆ. ಸರಿ ಸರಿ. ಓಹೋ ಹೋ ಹೋ ತಮ್ಮ, ಕಾ ಬಹಳ ಸಂತೋಷವಾಯ್ತು ನಿನ್ನನ್ನು ನೋಡಿ. ಹಾ. ನೀನು ದಿಗ್ವಿಜಯಕ್ಕೆ ಹೊರಟು ಕೆಲವು ಕಾಲ ಆಯ್ತು. ನೀನು ಎಲ್ಲಿಂದ ಬರ್ತೀಯಾ, ಇಲ್ಲಿಂದ ಬರ್ತೀಯಾ, ಅಲ್ಲಿಂದ ಬರ್ತೀಯಾ, ಹೇಗ್ ಬರ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತ ಹೇಳಿ ಕೂತ್ಗೆ ಉದ್ದ ಮಾಡಿ ನೋಡ್ತಾ ಇದ್ದವಳು ನಾನು. ಅದು ನೀವು ಹೇಳುದೇ ಬೇಡ, ಹಾ ನಿಮ್ಮ ಕುತ್ತಿಗೆ ನೋಡ್ರೆ ಗೊತ್ತಾಗ್ತದೆ. ಹಾ ನಾವು ಇಲ್ಲಿಂದ ಹೊರಡುವಾಗ ಹಾ ನಿಮ್ಮ ಕುತ್ತಿಗೆ ಹಾ ಇಲ್ಲೇ ಇತ್ತು. ಈಗ ಈಗ ನಿರೀಕ್ಷೆ ಮಾಡಿ 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 ಹಾ ನೀವು ಜಗಲೀಲಿ ಕೂತರು ಹಾ ಕುತ್ತಿಗೆ ಹೇಳುದು ಅಂಗಳ ತುದಿಗೆ ಹೋಗ್ಕೊಂಡಿರ್ತದೆ. ನನ್ನದು ಕೊಕ್ಕರೆ ಕೊಕ್ಕ ಕಾಣಿಸ್ತದೆ ಅಲ್ವಾ ನಿಮ್ಮದು? ಅಕ್ಕನಿಗೆ ತಮ್ಮನ ಮೇಲಿರುವ ಪ್ರೀತಿ. ಹೌದು, ಹಾ ಹಾ ನಿರೀಕ್ಷಿತ ದೃಷ್ಟಿ ಅಷ್ಟೇ. ತಮ್ಮ ಅಕ್ಕ. ಬಂದೈ ಕುಳಿರು ಬಾಬಾ, ಆ. ನಮ್ಮ ಭಾಗ್ಯದ ಗಣಿಯೇ ಬಾಬಾ. ಆಹಾ. ಇದನ್ನು ನಾನು ಒಪ್ಪೋದಿಲ್ಲ. ಹೇ, ಸ್ವರ ಏನಾಯ್ತಾ? ಹೋಗಿ ಹೋಗಿ ನಿಮ್ಮನ್ನು ಶೆಣೈ ಅಂದ್ರು ಒಪ್ಪುತ್ತಿದ್ದೆ, ಹ? ಕಿಣಿ ಅಂದ್ರಲ್ಲ ಅವರು. ಅಕ್ಕ ಏನ್ ಹೇಳಿದ್ಲೀಗ? ತಮ್ಮ ಬಂದೆ ಕುಳಿರು ಬಾಬಾ, ಆ ನಮ್ಮ ಭಾಗ್ಯದ ಕಿಣಿಯೇ ಬಾಬಾ ಅಂದ್ರು. ಏ ಹೆಡ್ಡ, ಅಕ್ಕ ಹೇಳಿದ್ದು ಕಿಣಿ ಅಂತ ಅಲ್ಲ ಶೆಣೆಯ ಅಲ್ವಾ? ತಮ್ಮ ಬಂದೆಯ ಕುಳಿರು ಬಾಬಾ, ನಮ್ಮ ಭಾಗ್ಯದ ಖಣಿಯೇ ಬಾಬಾ. ನಂಗೆ ಕಿಣಿ ಹೇಳ್ದಂಗೆ. ಹಾ, ಭಾಗ್ಯ ಎನ್ನುವಂತಹ ಒಂದು ಹೊಂಡ, ನೀನ್ ಹೊಂಡ ನೀನ್ ಇರ್ತದಲ್ಲ. ಯಾವುದೋ ಕಿಣಿರ್ ತಲೆ ತಿಂದಿದ್ದಿ ಅಂತ ಕಾಣಿಸ್ತದೆ. ಅದಲ್ಲ, ಅಕ್ಕ ಹಾಗೆ ಹೇಳುವಲ್ಲೂ ಕಾರಣ ಉಂಟು. ಯಾವುದು? ಈ ಮತ್ಸ್ಯ ನಗರದಲ್ಲಿ ಭಾಗ್ಯದ ಹೊಂಡವನ್ನು ತೆಗೆದದ್ದು ಯಾರು? ನೀವು. ಹಾ, ಮಣ್ಣು ಹಾಕಿದ್ಯಾರು? ನಾನು. ತಮ್ಮ ಆ. ನಿನ್ನನ್ನು ನೋಡಿ ಬಹಳ ಸಂತೋಷವಾಯ್ತು. ಹಾ. ಆಗ್ಲಿ, ದಿಗ್ವಿಜಯಕ್ಕೆ ಹೋದವನು ನೀನು. ಹಾ. ಈಗ ದಿಗ್ವಿಜಯದ ವಾರ್ತೆ ಹಾ. ನನಗೆ ಗೊತ್ತೇ ಆಗ್ಲಿಲ್ಲ. ನೀವು ಹೋದ್ಮೇಲೆ ಏನಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ದಿಗ್ವಿಜಯ ಹೇಗಾಯ್ತ ತಮ್ಮ? ದಿಗ್ವಿಜಯ ಏನು ಆಗ್ಲೇ ಇಲ್ವಾ? ನೋಡ, ಅದರ ಅರ್ಥ ಹಾಗ. ದಿಗ್ವಿಜಯ ಅಂದ್ರೆ ನಮಗೆ ಲೆಕ್ಕಕ್ಕೆ ಇಲ್ಲ. ನಾವು ಮಾಡಿದ ದಿಗ್ವಿಜಯ ನಮಗೇನು ಮಹಾ ಅಂತ ಅನ್ನಿಸ್ಲೇ ಇಲ್ಲ. ಮಾಡಿದ್ರಲ್ವ ಹೇಳುದು. ಏನ್ ಮಾಡದೆ ಹಾಗೆ ಒಂದು ಸುತ್ತ ಹಾಕೊಂಡು ಬಂದದ್ದ ನಾವು. ದಿಗ್ವಿಜಯ ಮಾಡಿದ್ರು ನಮಗದು ನಗಣ್ಯ ಅಂತ. ಯಾಕೆ ಕೇಳಿ, ಹಾ. ಅದಕ್ಕೂ ನಂದು ವಿವರಣೆ ಉಂಟು. ಹಾ. ಸುಮ್ಮನೆ ಮಾತಾಡ್ಲಿಲ್ಲ. ನಮ್ಮ ಈ ರಾವ್ ಮುಖ ನೋಡಿದ ಒಬ್ಬ ಯುದ್ಧಕ್ಕೆ ಬರುವುದು ಅಂತ. ಏನ್ ನನ್ನ ತಮ್ಮನದ ರಾಹು ಮುಖ ಅಂತ ನೀನ್ ಹೇಳುವುದಾ? ಎಂತ ರಾಹು ಮುಖ? ಅಂದ್ರೆ ಭಯದಿಂದ ಕ್ರೂರವಾದ ಮುಖ. ಹಾಗೆ ಹಾಗೆ ರಣಕ್ಷೇತ್ರದಲ್ಲಿ. ರಣಕ್ಷೇತ್ರದಲ್ಲಿ ಅಂತ ಇವರನ್ನು ನೋಡಿದಾಗ ಹಾ. ನಂಗೆ ಇವ್ರ ಸಂತಿಗೆ ಹೋಗಿ ಹಾ. ಸಂತೋಷವೂ ಆಯ್ತು, ದುಃಖವೂ ಆಯ್ತು. ದುಃಖ ಯಾಕೆ ಆಗಿದ್ದದು? ಸಂತೋಷ ಆದದ್ದು ಹಾ. ಯಾರು ಇವ್ರ ಹತ್ರ ಯುದ್ಧ ಮಾಡಲಿಲ್ಲ ಅನ್ನೋಂಥ ಹಾ. ಸಂತೋಷ. ಹಾ. ದುಃಖ ಯಾಕೆ ಗೊತ್ತುಂಟ? ಹಾ. ನಾವು ಒಂದು ರಾಜ್ಯಕ್ಕೆ ಹೋದ್ರೆ ಸಾಕು, ಹಾ. ಹೆಬ್ಬಾಗ್ಲಲ್ಲಿ ನಾವು ಹಿಂಗೆ ನಿಂತುಕೊಂಡ್ರೆ ತಕ್ಷಣ ಹಾ. ತಕ ಬಂದ್ರು, ಹಿಡೀರಿ ತಕೊಳ್ಳಿ ಮುಂದೋಗಿ ಅಂದ್ರೆ. ಏ ಭಿಕ್ಷೆ ಹಾಕುದ? ನಾವೇನು ಬೇಡ್ಲಿಕ್ಕೆ ಹೋದದ್ದು ಅಲ್ಲಿ? ಹಿಡೀರಿ ಅಂತ ಹೀಗೆ ಹಾಕ್ಲಿಕ್ಕೆ ನಾವೇನು ಬೇಡ್ಲಿಕ್ಕೆ ಹೋದದ್ದ? ಅಲ್ಲ ಅಲ್ಲ, ನೀವು ಎಲ್ಲಾದರೂ ಆ ರಾಜ್ಯದ ಒಳಗೆ ಪ್ರವೇಶ ಮಾಡಿದರೆ ಆ, ಸಾಕ್ಷಾತ್ ಯಮ ಪ್ರವೇಶ ಮಾಡಿದಾಗುತ್ತದೆ ಹಾ, ಹಾ. ಮೃತ್ಯುವಿನ ಪ್ರವೇಶ ಅನ್ನುವ ಕಾರಣಕ್ಕಾಗಿ ಹಾ. ಬಾಗಿಲಲ್ಲೇ ನಮ್ಮ ಕಪ್ಪ ಕಾಣಿಕೆ ಕೊಟ್ಟು ಮುಂದೆ ಕಳಿಸಿದ್ವಿ. ಓ ಹಾಗೆ. ಅಂದ್ರೆ ನಿಮ್ಮ ಆದ್ರೂ ಯುದ್ಧ ಒಬ್ಬರು ರೊಟ್ಟಿ ಮಾಡಿದ್ದೇವೆ. ಹಾ. ಹಾ. ಅವರು ಟ್ರ್ ಟ್ರ್ ಏ ಅವ್ರು ಮರದ ಮೇಲೆ ಇರುವ ಇವರು ತ್ರಿಗರ್ಥರು. ತ್ರಿಗರ್ತರು. ಅವರು ನಮ್ಮ ಮೇಲೆ ದಾಳಿ ಮಾಡಿ ಬಂದ್ರು. ಹಾ. ಆ ಪಾಪಿ ಮಕ್ಕಳಿಂದ ನಮ್ಮ ಕಡೆಗೆ ಹಾ. ತಲೆ ಹಾಕಿ ಮಲಗಲಿಕ್ಕಿಲ್ಲ, ಅಂದ್ರೆ ಅವ್ರ ತಲೆಯೇ ಹೋಯ್ತಾ? ಅಷ್ಟು ಮಾಡಿ ಬಂದಿದ್ದಾರೆ. ಓ ಹಾಗೆ ಇರ್ಲಿ. ಈಗ ನನ್ನ ತಮ್ಮ ದಿಗ್ವಿಜಯದಲ್ಲಿ ಅಷ್ಟನ್ನು ಸಾಧಿಸಿದ್ದಾನೆ ಅಂತಾಯ್ತು. ಈಗ ಅವ್ರ ಜೊತೆಗೆ ಹೋದ್ ನೀನೇನ್ ಮಾಡಿದ್ಯಾ ಅಂತಬೇಕಲ್ಲ. ನಾನ ಹಾ. ನಡೆದ ರಣಕೋಲಾಹಲದ ಮಧ್ಯದಲ್ಲಿ ಹಾ. ಕೆಲವು ಜನರ ಕೈ ಕಚ 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 ಕಚ್ಚಿಸಿದ್ದೇನೆ. ಹಾ. ಕೆಲವು ಜನರ ಕಾಲು ಕಚ 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 ಕಚ್ಚಿಸಿದ್ದೇನೆ. ಕೆಲವರು ಹೊಟ್ಟೆಯನ್ನ ಬಗೆದು ಕರುಳನ್ನ ತೆಗೆದು ಹಾ. ಕೊರಳಿಗೆ ಹಾಕಿ ಹಾ. ನರಸಿಂಹಾವತಾರ ತೋರಿಸಿದ್ದೇನೆ. ಹೌದಾ? ಅಲ್ಲ, ಈಗ ನನಗೊಂದು ಸಂದೇಹ. ಈಗ ಈ ಕಾಲನ್ ಕಚ ಕಚನೆ ಕತ್ತರಿಸಿದ್ದೀಯಾ, ಅದ್ರ ಬದಲಾಗಿ ತಲೆಯನ್ನೇ ಒಮ್ಮೆಲೆ ಕತ್ತರಿಸಿದ್ರೆ? ಅದಕ್ಕೂ ಮೊದ್ಲು ಇವರೇ ಕತ್ತರಿಸಿದ್ರಲ್ಲ ಅದನ್ನ. ಇವ ಕತ್ತರಿಸಿದ್ದೆಲ್ಲ ಹೆಣದ್ದು, ಅದು. ಅಂದ್ರೆ ಕೊಂಡು ಹೋಗುವವ್ರಿಗೆ ಸುಲಭ ಆಗಲಿ ಅಂತ ಹೊರೆ ಕಟ್ಲಿಕ್ಕೆ. ಓಹೋ ಆಗ್ಲಿ. ದಿಗ್ವಿಜಯ ಎನ್ನುವಂತಹದ್ದು ಹಾ. ಬಹಳ ವಿಶೇಷವಾಗಿ ನಡೆಯುತ್ತೆ. ಖಂಡಿತ ಖಂಡಿತ. ನಭೂತಾನ ಭವಿಷ್ಯತಿ. ಹಾ. ನಮ್ಮ ಕೀರ್ತಿ ಪತಾಕೆ ಎನ್ನುವಂತಹದ್ದು ಹೋದಲ್ಲೇ ಪ್ರತಿ ಒಂದು ರಾಜ್ಯದಲ್ಲೂ ಹಾ. ನಮ್ಮದೇ
ನಿಮ್ಮದೇ ಪತಾಕೆ ಹಾರ್ತಾ ಉಂಟು. ಏನ್ ಮಾಡಿ ಬಂದಿದ್ದೇವೆ? ಹಾರ್ತಾ ಉಂಟು. ಕೀರ್ತಿ ಬಾವುಟ. ಇದು ಪತಾಕೆ ಹುಗಿದು ಕಂಬ ನಿಲ್ಲಿಸಿ ಕಂಬವನ್ನು ಹುಗಿದು ಪತಾಕೆಯನ್ನು ಹಾರಿಸಿದ್ದೆ. ಕೀರ್ತಿಯ ಪತಾಕೆ. ಅವನು ಒಬ್ಬನೇ ಹೋಗಿದ್ರೆ ಹಾಗೆ ಮಾಡ್ತಿದ್ದ ಬಹುಶಃ. ಪತಾಕೆ ಹುಗಿದು ಕಂಬ ಹಾರಿಸ್ತಾ ಅಲ್ಲೇ ಇರ್ತಿದ್ದ. ಆಗ್ಲಿ ತಮ್ಮ, ಸಂತೋಷವಾಯ್ತು. ನಿಂತು ದಣಿಯುವುದು ಸರಿಯಲ್ಲ, ನಿಂತು ಮಾತನಾಡುವುದಲ್ಲ. ಅದು ಆಸನದ ವ್ಯವಸ್ಥೆ ನಿನಗಾಗಿದೆ, ಮಂಡಿಸಬಹುದು. ತಲೆ ಸುತ್ತುವಂತೇನೆ ಬಹುಶಃ. ಅದೆಂತದ್ದ? ಬರೀ ಮೂಕದಿ ಮಂಡಿಸಿದ ತಮ್ಮ ನೋಡು, ಈ ಆಸನಕ್ಕೆ ಇಷ್ಟೊಂದು ಮೆರಗು ಬಂದದ್ದು ನೀರು ಕುಳಿತದ್ರಿಂದ ಇದು ಆಯಾಸ ಪರಿಮಾರ್ಜನೆಗಾಗಿ ಕುಡಿಯುವುದಕ್ಕೆ ಬೇಡ. ಕುಡಿಯುವುದಿದ್ರೆ ಇವತ್ತೊಂದು ದಿವಸ ಒಂದು ಬಂಗಾರದ ಅಕ್ಷರದಲ್ಲಿ ಬರೆದಿಡು. ಕುಡಿಯುವುದಕ್ಕೆ ಬೇಡ ಅಂದದ್ದೇ ಮೊದಲಮ್ಮ ಇವತ್ತು. ಯಾವಾಗಲೂ ಬೇಡ ಅಂತ ಹೇಳುವುದೇ ಇಲ್ಲವಾಗಿತ್ತು. ಇಲ್ಲ, ಕುಡಿಲಿಕ್ಕೆ ನಿಮಗೆ ಕೊಡು ಮನಸ್ಸಿದ್ರೆ ನನಗೇ ಕೊಡಿ, ಬಿಟ್ರೆ ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಅದು ಯಾಕೆ ಹಾಗೆ? ಅದು ನಾವು ಕುಡಿದ್ರು ನಿಯಂತ್ರಣದಲ್ಲೇ ಇರ್ತೇವೆ, ಅವ್ರು ಕುಡಿದ್ರು ಕದ್ದು ಮುಗಿದೋಯ್ತು. ಮತ್ತೆ ಹಾಗಿದ್ರೆ ಈಗ ಕುಡಿಯುವುದಕ್ಕೆ ಬೇಡ, ತಿನ್ನುವುದಕ್ಕೆ ಇದು ಕುಡಿಯುವಾಗಲೇ ತಿಂದ ಅಭ್ಯಾಸ. ಹಾಗಿದ್ರೆ ನೀವು ಅದನ್ನೆಲ್ಲ ಮುಗಿಸಿ ಬಂದಿದ್ದೇವೆ ಅಂತ ಆಯ್ತು. ಇದು ತಾಂಬೂಲ ಚರ್ವಣ ಮಧು ಉಂಟಾ? ಮೊದಲೇ ಸ್ವರ ಇಲ್ಲದೆ ಸಾಯ್ತಾ ಇದ್ದ. ಏನ ಮಧು? ಸಿಹಿ ತಾಂಬೂಲಕ್ಕೆ ಬೇಡ, ಈಗ ಬೇಡ. ಬೇಡವಾ? ಹಾಗಿದ್ರೆ ಈ ಸಭೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆಯಬಹುದು ನೀವು. ದುರುಳು ಅಗ್ರಜಯ ಗೆಲವರಿ ದುರುಳನಿ ಅಗ್ರಜಯ ಗೆಲವರಿ ಸುರುಚಿರಾಸನ ಅಗ್ರಜಯ ಗೆಲವರಿ ಸುರುಚಿರಾಸನ ಜಯ ಕೆಲದಲ್ಲಿ ಸುರುಚಿ ರಸನ ಕುಳಿತ ಧರಿಸಿ ನೋಡಿದನ ಬಲವಾರವನು ಬಡಿದ ನಮ್ಮ ಅಕ್ಕನಿಗೆ ನಮ್ಮ ಮೇಲೆ ಎಷ್ಟೊಂದು ಅಕ್ಕರೆ ಎನ್ನುವುದಾಗಿ ಕರೆತಂದು ಉಪಚರಿಸಿದ್ದಾಳೆ. ಬೇಕು ಬೇಕಾದದ್ದನ್ನು ಕೊಟ್ಟಿದ್ದಾಳೆ. ಸೋಪಸ್ಕರವನ್ನ ಎಲ್ಲವನ್ನು ಕೊಟ್ಟಿದ್ದಾಳೆ. ಎಲ್ಲ ಸ್ವೀಕರಿಸಿ ಮಾತ್ರ ಅಲ್ಲ, ಸುರುಚಿರಾಸನದ ವ್ಯವಸ್ಥೆ, ಮೆತ್ತನೆಯ ಆಸನ ಏರಿದ್ದೇವೆ. ನೋಡಿದೆಯಾ ಅಕ್ಕನ ಸಭೆ? ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳೇ ನೆರೆದಿರುವಂತಹ ಸಭೆ, ಹೆಣ್ಣು ಮಕ್ಕಳೇ ನೆರೆದ ಸಭೆ. ಶಬ್ದ ತಪ್ಪೋಯ್ತು. ಸರಿಯಾದದ್ದು ಯಾವುದು? ಹೆಣ್ಣು ಮಕ್ಕಳಿರುವುದು ನೆರೆದಿರುವ ಸಭೆಯಲ್ಲ, ಮತ್ತೆ ಸಭೆಯಲ್ಲಿ ಹೆಣ್ಣು ಮಕ್ಕಳೆಲ್ಲ ನೆರೆದವ್ರೆ. ಇದನ್ನೆಲ್ಲ ಹಾಗೆ ಹೇಳಬಾರ್ದು ಜಯ. ಆದ್ರೆ ವಿಶೇಷ ನೋಡು, ಯಾವುದು? ಎಷ್ಟು ಚಂದವಾದಂತಹ ಸಭೆಯ ವ್ಯವಸ್ಥೆ. ಒಬ್ಬರಿಗಿಂತ ಇನ್ನೊಬ್ಬರಿಗಿಂತ ಮತ್ತೊಬ್ಬರಿಗಿಂತ ಮಗದೊಬ್ಬರು ಸುಂದರಿಯರೇ ಇಲ್ಲಿ ಸೇರಿದ್ದಾರೆ. ಒಬ್ಬರು ನೋಡುದಲ್ಲ ಅಲ್ವಾ? ಅವಳು ಹಾಗೆ ಇವಳಿಲ್ಲ, ಇವಳು ಹಾಗೆ ಅವಳಿಲ್ಲ. ಒಬ್ರಿಗೊಬ್ರಿಗೆ ಸರಿ ಇಲ್ಲ. ಒಬ್ಬರಿಗೊಬ್ಬರು ರೂಪದಲ್ಲಿ ಸಾಮ್ಯತೆ ಎನ್ನುವುದಿಲ್ಲ. ಹಾಗಾದ್ರೆ ಅಲ್ಲಿ ನೋಡಿ, ಆ ಕಡೆ ವಿಜಯ, ವಿಜಯ ಒಂದು ಮಾತು,
ಪ್ರಪಂಚದಲ್ಲಿ ನೀವು ಎಷ್ಟೆಲ್ಲ ಜನ ಹೆಣ್ಣು ಮಕ್ಕಳನ್ನು ನೋಡಿದ್ದೀರಿ, ಹಾ ಯಾರು ನೋಡಿದಾಗ್ಲೂ ಇಷ್ಟು ಕೆಲಸ ಮಾಡಲಿಲ್ಲ. ಆಹಾ. ಇವಳು ನೋಡ್ಕೊಂಡು ಮಾತ್ರ ಅಷ್ಟು ಕೆಲಸ ಯಾಕೆ ಮಾಡಿದ್ರಿ ಅಂತ ಗೊತ್ತಾಗಲಿಲ್ಲ. ನನ್ನ ಸ್ಫೂರ್ತಿಯ ಮೂರ್ತಿ, ಹೌದಾ? ಹಾ ನನ್ನ ಉತ್ಸಾಹದ ಬುಗ್ಗೆ ಅಲ್ವಾ, ನಿನ್ಗೆ ಗೊತ್ತಿಲ್ವಾ ಗೊತ್ತಾಯ್ತು ಈಗ. ಯಾಕೆ ಹೀಗಾಯಿತು? ಯಾವಾಗಲೂ ಹಾಗೆ ಉತ್ಸಾಹ ಉಲ್ಲಾಸ ಬರಬೇಕು ಅಂತಾದರೆ ಮನಸ್ಸಿಗೆ ಸ್ಫೂರ್ತಿ ಅನ್ನೋದು ಬೇಕು. ಎಲ್ಲರೂ ಒಟ್ಟಿಗಿದ್ದಾಗ ಎಲ್ಲ ವಸ್ತುಗಳನ್ನು ಕಂಡಾಗ ಸ್ಫೂರ್ತಿ ಬರುವುದಿಲ್ಲ. ಕಣ್ಣೆಲ್ಲ ನೋಡಿ ಹೃದಯದಲ್ಲಿ ಆವಿರ್ಭವಗೊಳ್ಳಬೇಕು. ಅಕ್ಕನ ಸಭೆಯನ್ನು ನೋಡ್ತಾ ಇದ್ದೆವು. ಒಮ್ಮಿಂದೊಮ್ಮೆಲೆ ಬೆಕ್ಕಸ ಬೆರಗಾಗಿ ಹೋದೆ. ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ, ತೆರೆದ ಬಾಯನ್ನು ತೆರೆದ ಹಾಗೆ. ನಾನು ನೋಡುವುದಕ್ಕೆ ಕಾರಣ ರತುನ ಹಾರದಿ ಮೆರವ ಶಿಖಾಮಣಿಯ ಓಲ್ಪೋಲ್ವ. ಯಾರು ಆ ಗುಂಡಮ್ಮ? ಗುಂಡಮ್ಮಲ್ವ, ಅವಳಲ್ಲ. ಹೆಣ್ಣು ಮಕ್ಕಳೆನ್ನುವಂಥ ರತ್ನಹಾರದ ಮಧ್ಯದಲ್ಲಿ ಶಿಖಾಮಣಿಯಂತೆ, ತಾರೆಗಳ ಮಧ್ಯದಲ್ಲಿ ಶಶಾಂಕ ಶೋಭಿಸುವಂತೆ. ಅಕ್ಕನ ಪಕ್ಕದಲ್ಲಿ ಕುಳಿತಿದ್ದಾಳೆ, ನೋಡೋ ಎಷ್ಟು ಚಂದ ಇದ್ದಾಳೆ. ಸ್ವಲ್ಪ ದೇಹದಲ್ಲಿ ಬಲ ಬಿಟ್ಟರೆ ಚಂದವೇ. ನಾನು ಹೇಳಿದ್ದ ಅವಳಲ್ಲ. ಆ ಚಂದ ನಿನಗೇ ಇರಲಿ. ಅಕ್ಕನ ಪಕ್ಕದಲ್ಲಿ ಅಂತ ಹೇಳಿದ್ರೆ ಅಕ್ಕನ ಎಡಭಾಗ ನೋಡು, ನಿರಾಭರಣ ಸುಂದರಿ. ಕೂದಲನ್ನ ಬೆನ್ನು ತುಂಬ ಹರಡಿಕೊಂಡಿದ್ದಾಳೆ. ಮಲಿನ ವಸನವನ್ನು ಧರಿಸಿದ್ದಾಳೆ. ಯಾವ ಆಭರಣವೂ ಧರಿಸದೇ ಇದ್ದರೂ ನಿರಾಭರಣೆಯಾಗಿ ಸುಂದರಿಯಾಗಿ ಕಾಣ್ತಾ ಇದ್ದಾಳೆ. ಇವಳು ಬರೀ ಶ್ರೀ ಅಲ್ಲ, ನಾಗಶ್ರೀನೇ ಇರಬೇಕು. ಖಂಡಿತ. ಯಾರಾಗಿರ್ಬೋದು? ಯಾಕೆಂದ್ರೆ ಮಣಿ ಇರುವುದು ನಾಗನ ಹತ್ರ ಅಲ್ವಾ? ಆ ಮಣಿ ಇವಳ ಹತ್ರ ಉಂಟು ಅಂತ. ಹಾಗಾಗಿ ಈಗ ಆಲೋಚಿಸುವುದಕ್ಕೆ ಹೋದ್ರೆ ಇವಳು ಯಾವ ಲೋಕದ ಸತಿಯೋ, ಎಲ್ಲಿಂದ ಬಂದವಳು ನೋಡಿದೆಯೇನು? ನಮ್ಮ ಭೂಲೋಕದಲ್ಲಿ ಇಂಥವ್ರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ. ನಿಜವಾಗಿ ಇವಳು ಸೌಂದರ್ಯವತಿ ಎನ್ನುವುದಕ್ಕಿಂತಲೂ ಇವಳ ಅಮ್ಮನನ್ನು ನಾವು ಎಣಿಸಿಕೊಳ್ಳಲೇಬೇಕು. ನಾನು ಅದೇ ಆಲೋಚನೆ ಮಾಡ್ತಿದ್ದೆ. ಏನು? ಇವಳೇ ಇಷ್ಟು ಚಂದ, ಇವಳ ಅಮ್ಮಿನೆಷ್ಟು ಚಂದ ಇರಬಹುದು. ದುರ್ಬುದ್ಧಿ ಪಿಂಡವೇ, ಇಷ್ಟು ಚಂದದವಳು ಇವಳಿಗೆ ಎದುರುಗಡೆ ಇರುವಾಗ ಅವಳ ಅಮ್ಮನ ಬಗ್ಗೆ ಅಂತದ್ದ ಕೆಟ್ಟ ಆಲೋಚನೆ. ನೀವೇ ಹೇಳಿದ ಮಾತು ಏನಂತ ನನಗೆ ಗೊತ್ತಿಲ್ಲ. ತಂದೆ ತಾಯಿಯರು ಸುರದ್ರೂಪಿಗಳಾಗಿದ್ದರೆ ಮಕ್ಕಳು ಕಾಂತಿಯುತವಾಗಿ ಹುಟ್ಟುತ್ತಾರೆ ಅಂತ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ನಾಯಿಯಂತೆ ಬಾಲ. ಈ ಹೊತ್ತಿನಲ್ಲಿ ಅಲ್ಲಿ ಯಾಕೆ ಬಾಯಿ ಹಾಕ್ತೀಯೋ? ಅಲ್ಲದೆ ಮತ್ತೆ ಎಲ್ಲ ಬಾಯಿ ಹಾಕುವುದು ವಿಷಯ ನಿಜವಾಗಿ ಹೌದು. ಖಾರವಾಗಿ ಪರಿಣಾಮ ಕೊಡಬೇಕು ಅಂತ ಆದ್ರೆ ಅದುವೇ ಸರಿ. ಇವಳನ್ನ ಪಡೆದಿರುವಂತ ಇವಳ ಅಮ್ಮ ನಿಜವಾಗಿಯೂ ಪುಣ್ಯಗರ್ಭೆ, ಸುಗರ್ಭೆ. ಅಮ್ಮನ ಒಡಲು ಸಾರ್ಥಕವಾದ ಹಾಗೆ. ಆಮೇಲೆ ಇವಳ ಅಪ್ಪ ನಿಜವಾಗಿ ಪುಣ್ಯಾತ್ಮ ಅಲ್ವಾ? ಅಪ್ಪ ಅಮ್ಮನ ಪುಣ್ಯದಿಂದಲಾಗಿ ಆವಿರ್ಭವಗೊಂಡ ಪ್ರತಿ ಮೂರ್ತಿ. ಖಂಡಿತ ಹೌದು. ಇವಳು ಯಾರು ಆಗಿರಬಹುದು? ಎಷ್ಟು ಚಂದ ಅವಳು ನೋಡಿದ್ರೆ ಏನನ್ನಿಸ್ತದೆ ಜಯ? ಇವಳನ್ನು ನೋಡುತ್ತಾ ನೋಡುತ್ತಾ ಇರುವ ಹಾಗೆ ರತಿಯ ಸೌಂದರ್ಯ ಅಂತಿರಲಿ. ಯಾಕೆ ಹೇಳು, ಈ ಲೋಕದಲ್ಲಿ ಸುಂದರಿಯರಾದಂಥ ಹೆಣ್ಣು ಮಕ್ಕಳನ್ನು ಕಂಡಾಗ ಮನ್ಮಥನ ಸತಿ ರತಿ, ಆ ರತಿ ಅಂತ ಹೇಳುವುದು. ಇವಳ ಎದುರುಗಡೆ ರತಿಯನ್ನ ನಿವಾಳಿಸಿ ಬಿಸಾಡಬೇಕು. ರತಿಯ ಸೌಂದರ್ಯ ಅಂತಿರಲಿ. ಆಮೇಲೆ ಸುರಸತಿಯರು, ದೇವಲೋಕದ ಅಪಸ್ವರರು. ಅಪಸ್ವರ ನಿನ್ನದ್ದು. ಅಪ್ಸರಾಂಗನೆಯರು, ರಂಬೆ, ಊರ್ವಶಿ, ಮೇನಕೆ, ಕೃತಾಶಿ, ಮಂಜುಮಾಲಿನಿ. ಮಂಜುಮಾಲಿನಿ ನಿನ್ನ ಅಜ್ಜಿ, ಮಂಜುಭಾಷಿಣಿ, ಅವರೆಲ್ಲ ಇದ್ದಾರೆ. ದೇವಲೋಕದ ಸುರಾಂಗನೆಯರು, ರೂಪಕ್ಕೆ ಮತ್ತೊಂದು ಹೆಸರು, ಸೌಂದರ್ಯದ ನಿಧಿಗಳು. ಎಲ್ಲಿಯಾದರೂ ಆ ಅಪ್ಸರಾಂಗನೆಯರು ಕೆಳಗಿಳಿದು ಬಂದರೆ ಸಾಧ್ಯ ಇಲ್ಲ. ಯಾಕೆ? ದೇವಕನ್ನಿಕೆಯರ ಪಾದ ಭೂಸ್ಪರ್ಶ ಆಗುವುದಿಲ್ವಂತ. ಇವಳ ಪಾದ ಭೂಸ್ಪರ್ಶವಾಗಿದೆ. ಮತ್ತೆ ಅವರು ಬಿಡುಗಣ್ಣರು, ಬಿಟ್ಕೊಂಡೇ ಇರ್ತಾರೆ ಕಣ್ಣು. ಇವಳು ಹಾಗಲ್ಲ, ಅಲ್ಲೇ ಕಣ್ಣು ಮುಚ್ತಾಳೆ, ಕಣ್ಣು ಬಿಡ್ತಾಳೆ ಅಲ್ವಾ? ಹಾಗಾಗಿ ದೇವಲೋಕದ ಅಪ್ಸರಾಂಗನೆಯರಲ್ಲ, ನಾಗಕನ್ನಿಕೆ ಇವಳಲ್ಲ, ಬೇರೆ ಎಲ್ಲಿ ಇವಳು ಆಗಿರ್ಲಿಕ್ಕಿಲ್ಲ. ಹಾಗಾದ್ರೆ ಇವಳು ಯಾರಾಗಿರ್ಬಹುದು? ಯಾವಾಗ ಬಂದವಳಾಗಿರ್ಬಹುದು? ಇವಳ ರೂಪವನ್ನು ನೋಡ್ತಾ ನೋಡ್ತಾ ಇರುವ ಹಾಗೆ ನಾನು ಎಲ್ಲೋ ಇವಳನ್ನು ನೋಡಿದ್ದೇನೆ ಅನ್ನಿಸ್ತದೆ. ನನ್ನ ಚಿತ್ತಭಿತ್ತಿಯಲ್ಲಿ ಯಾವತ್ತು ಹಾದು ಹೋಗಿರುವಂತಹ ರೂಪದ ರಾಶಿ ಇವಳು ಎನ್ನುವುದಾಗಿ ಅನುಮಾನ ಬರ್ತಾ ಇದೆ. ಈಗ ನೆನಪಾಯಿತು. ಹಿಂದೊಂದು ಸಂದರ್ಭ ದ್ರೌಪದಿಯ ಸ್ವಯಂವರಕ್ಕೆ ಅಂತ ಹೋಗಿದ್ದೆ, ಪಡೆಯುವ ಪ್ರಯತ್ನ ಮಾಡಿದ್ದೆ, ಸೋತು ಹಿಂತಿರುಗಿದ್ದೆ. ಆಮೇಲೆ ಗೊತ್ತಾಯಿತು ಪಂಚಪಾಂಡವರನ್ನು ಮದುವೆಯಾಗಿದ್ದಾಳೆ ಎನ್ನುವುದು. ಒಂದಲ್ಲ ಒಂದು ದಿವಸ
ಆ ದ್ರೌಪದಿಯನ್ನು ಹೊಂದಲೇಬೇಕು ಎನ್ನುವ ನಿರ್ಧಾರದಲ್ಲಿ ನಾನಿದ್ದವ. ಇವಳನ್ನು ನೋಡಿದರೆ ಆ ದ್ರೌಪದಿ ದೇವಿಯನ್ನು ಕಂಡ ಹಾಗಾಗ್ತಾ ಉಂಟು. ಅಲ್ಲ, ಯಾಕೆ ಗೊತ್ತುಂಟ, ಹ ಚಕ್ರವರ್ತಿ ಮನೆತನದ ಸೊಸೆಯಾಗಿ ಹೋದವಳು ಹ ಇಲ್ಲಿ ಚೆರಿಗೆ ಬರ್ತಿಗೆ ಹಾಕಿರ್ತವಳು. ಹ ಮತ್ತೆ ನಾನು ನೋಡಿದಂತ ದ್ರೌಪದಿ ಸರ್ವಾಭರಣ ಸುಂದರಿ, ಇವಳು ನಿರಾಭರಣ ಸುಂದರಿ. ಹಾಗಾಗಿ ಅವಳು ಇವಳಾಗಿರ್ಲಿಕ್ಕಿಲ್ಲ. ಇಲ್ಲ, ಪ್ರತಿವಿಯೋಳಿನೀತು ರೂಪಿಲ್ಲ. ಇಲ್ಲ. ಈ ಭೂಲೋಕದಲ್ಲಿ ಮತ್ತೆ ಇಂತಹ ಸೌಂದರ್ಯವತಿಯನ್ನು ಕಾಣುವುದಕ್ಕೆ ಸಾಧ್ಯವೂ ಇಲ್ಲ. ಅಂತಾದ್ರೆ ಇವಳು ಯಾರಾಗಿರಬಹುದು? ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಹ ತುಪ್ಪ ಕೂರು ಹುಡುಕುದು ಯಾಕೆ? ಹ ಇಲ್ಲಿ ಅಕ್ಕನ ಸೇವೆ ಮಾಡ್ತಾ ಇದ್ದಾಳೆ. ಹ ಸೇವೆ ಮಾಡಿಸಿಕೊಳ್ಳುವವರಿಗೆ ಹ ಮಾಡುವವರು ಪರಿಚಯ ಇರ್ತದೆ ಅಲ್ವಾ? ಅಕ್ಕನಿಗೆ ಗೊತ್ತಿರಲೇಬೇಕು. ಗೊತ್ತಿರ್ಲೇಬೇಕು. ಒಂದು ಮಾತು ಕೇಳೋಣ. ಸಹಜಾತೆ ನಾನು ಅಂದ್ರೆ ಎಷ್ಟು ಅಕ್ಕರೆಯೇ ನಿನಗೆ? ಹೌದು. ನಾನು ಅಂದ್ರೆ ಎಷ್ಟು ಮಮಕಾರವೇ ನಿನಗೆ? ನೀನು ಒಬ್ಬನೇ ನನಗೆ ತಮ್ಮ ಅಲ್ವೇನೋ? ಇರುವೆ ಬಂದಂಗೆ ಅಂದ್ರೆ ಅಂದ್ರೆ ಎಷ್ಟೊತ್ತಿಗೂ ಅಂದ್ರೆ ಅಷ್ಟು ಖಂಡಿತ. ನನಗೆ ನಿನ್ನನ್ನು ನೋಡದೆ ಕೆಲವು ದಿವಸ ಕಳೆದು ಹೋಯಿತು. ಎಷ್ಟು ಬೇಸರ ಆಗಿತ್ತು ಗೊತ್ತಾ ಅಕ್ಕ? ಹಾಗಾಗಿಯೇ ನೋಡಬೇಕು ಎಂಬ ಉದ್ದೇಶದಿಂದ ಬಂದಾಗ ಒಂದು ಆಶ್ಚರ್ಯ ಆಯಿತು. ಏನದು? ನಾನು ಇದುವರೆಗೆ ನಿನ್ನ ಸಭೆಗೆ ಬಂದಾಗ ನೋಡಿರಲಿಲ್ಲ, ಅಥವಾ ಅವಳು ಇರಲಿಲ್ಲ. ಹೊಸದಾದಂತಹ ಮುಖವೊಂದನ್ನು ನಿನ್ನ ಸಭೆಯಲ್ಲಿ ನೋಡಿದೆ. ಅಬ್ಬಾ, ತಾರಾ ನಿಮಹದಳು ಶಶಾಂಕ ಮೆರೆವಂತೆ ಆಕಾಶದಲ್ಲಿ ನಕ್ಷತ್ರ ಮಂಡಲದ ಮಧ್ಯದಲ್ಲಿ ಆ ಚಂದ್ರಮ ಪರಿಶೋಭಿಸುವ ಹಾಗೆ ಹೆಣ್ಣು ಮಕ್ಕಳೆನ್ನುವಂತ ನಕ್ಷತ್ರಗಳ ಮಧ್ಯೆ ಚಂದ್ರ ವದನೆಯಾಗಿ ಪರಿಶೋಭಿಸ್ತಾ ಇದ್ದಾಳೆ. ನಿನ್ನ ಎಡಭಾಗದಲ್ಲಿ ಕುಳಿತಿದ್ಲಲ್ಲ ಅವಳು ಕೂದಲು ಬಿಟ್ಟುಕೊಂಡವಳು, ಬಾಳ ಉದ್ದವೂ ಇಲ್ಲ, ಬೇಡ ಅಂತ ಹೇಳುವಷ್ಟು ಗಿಡ್ಡವೂ ಇಲ್ಲ, ಅಷ್ಟು ಚಂದ ಇದ್ದಾಳೆ. ಅವಳು ಯಾರಕ್ಕ? ಅವಳು ಎಲ್ಲಿ ಅವಳಕ್ಕ? ಅವಳು ಯಾವಾಗ ಬಂದಳಕ್ಕ? ಅವಳು ಇನ್ನು ಎಷ್ಟು ದಿವಸ ಇರ್ತಾಳಕ್ಕ? ವೀರಗಂಧರ್ವರುಗಳಿಗರು ಸೇರುವವಳಲ್ಲರಿ ನೀ ಮರುಳು, ನೀ ಮರಳು, ಮರುಳು ಮರಳು ಮರಳೆಂದುಗಳು ಇದಳು ಮಾರು ಜೀಟಿದರೆಂದು ಮನೆಗೆ. ಅವಳ ವಿಷಯ. ಅವಳು ಯಾರಕ್ಕ? ಅವಳು ಇತ್ತೀಚೆಗೆ ಬಂದು ಸೇರಿಕೊಂಡವಳು. ಮೊದಲಿದ್ದವಳಲ್ಲ. ಮೊದಲಿದ್ದವಳಲ್ಲ, ಇತ್ತೀಚೆಗೆ. ಮೊದಲಿದ್ದವ್ರ ಪರಿಚಯ ನಿನಗೆ ಉಂಟಲ್ಲ? ಮೊದಲೇ ಆದ್ರೂ ತಪ್ಪಿಸ್ಕೊಂಡು ಹೋದವಳು ಏನಂತ ಮಾಡಿದೆ? ಹಾಗಲ್ಲ, ಬಂದವಳೇ ಅಲ್ಲ. ಬಂದವಳೇ ಅಲ್ಲ, ನಮ್ಮ ಮತ್ಸ್ಯನಗರಕ್ಕೆ ಬಂದವಳಲ್ಲ. ಅವಳು ಯಾವಾಗ ಬೇಕಾದ್ರೆ ಬಂದ್ಕೊಂಡು ಹೋಗ್ಲಿ, ನಮಗೆ ತಲ ಆಕ್ಷೇಪ ಅಲ್ಲ. ಎಷ್ಟು ದಿವಸ ಇರ್ತೀವಳ ಅವಳಿ? ಎಷ್ಟು ದಿವಸ ಇರ್ತಾಳೆ ಅಂತ ಗೊತ್ತಿಲ್ಲ. ಬಂದದ್ ಕೆಲವು ದಿವಸವಾಯ್ತು. ಹಾಗಂತ ಇಲ್ಲಿಯವಳೇ ಅಲ್ಲ ಅವಳು, ಭೂಲೋಕದವಳೇ ಅಲ್ಲ. ನಾವು ಮಾತಾಡ್ಲಿಲ್ವಾ? ನಮ್ಮ ಕಲ್ಪನೆ ಸುಳ್ಳಾದ್ರೂ ನಿಜವಾಗ್ಲಿಲ್ಲ. ಸುಳ್ಳಾದ್ರು ಎರಡು ಒಂದೇ ಅದು. ನಮ್ಮ ಕಲ್ಪನೆ ಸುಳ್ಳಾಗಲಿಲ್ಲ. ಅವಳು ಗಂಧರ್ವ ಲೋಕದವಳು. ಓ, ಮೇಲಿನವಳು. ಹೌದು. ಹಾಗಂತ ಅವಳು ಆಶ್ರಯ ಬಯಸಿ ಬಂದದ್ದು ಹೌದು, ಆದ್ರೆ ಅನಾಥೆ ಅಲ್ಲ. ಅನಾಥ ಇಲ್ಲ ಅಂದ್ರೆ? ಅನಾಥೆ ಅಲ್ಲ ಅಂದ್ರೆ ಅವಳಿಗೆ ಗಂಡಂದಿರು ಗಂಡಂದಿರು ದಿರು ಅಂದ್ರೆ ಒಬ್ಬರಲ್ಲ ಇಬ್ಬರಲ್ಲ 5 ಜನ ಗಂಡಂದಿರು, ವೀರಗಂಧರ್ವರು. 5 ಜನ ಗಂಡಂದಿರು. ಹೌದು. ಆರಾಧಡೇನು ತಮ್ಮ? ಸರಿಯಾಗಿ ಮಾತಾಡಿದ್ದೆ ಅಕ್ಕ. ಏನು? ಹೇಗೂ ಅವಳಿಗೆ ಈಗಾಗಲೇ 5 ಜನ ಗಂಡಂದಿರಿದ್ದಾರೆ. ಆರಾಧರೇನು? ಯಾವತ್ತು ಹಾಗೆ ಒಂದು ಹೆಣ್ಣಿಗೆ ಶಾಸ್ತ್ರೋಕ್ತವಾಗಿ ಒಂದೇ ಗಂಡ, ಒಂದಕ್ಕಿಂತ ಹೆಚ್ಚಾದ್ರೆ ಆರಾದಡೇನು, 6 ವರೆಯಾದೊಡೇನು. ಹಾಗಲ್ಲ ನಾನು ಹೇಳಿದ್ದು, ಅವಳು ಯಾರಾದ್ರೆ ಏನು ಅಂತ. ಯಾರಾದರೇನು? ಯಾರಾದ್ರೂ ನಮಗೇನು? ಅವಳ ವಿಷಯವಾಗಿ ನೀನು ಚಿಂತಿಸುವಂತ ಅಗತ್ಯವೇ ಇಲ್ಲ. ಮತ್ತೆ ನೀನು ಇಲ್ಲಿಯೇ ಇದ್ರೆ ಅವಳ ಕುರಿತಾಗಿಯೇ ಚಿಂತಿಸಿ 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 ತಲೆ ಹಾಳಾಗುವ ಸಾಧ್ಯತೆ. ಅಲ್ಲ, ನಾವು ಅಪರೂಪಕ್ಕೆ ಬಂದಿದ್ದೇವೆ.
ನನಗೆ ನಿಮ್ಮ ಮುಖ ನೋಡಿದಾಗ ನಿಮ್ಮ ಸಮಸ್ಯೆ ಗೊತ್ತಾಯ್ತು. ನಾವು ಬಹಳ ಅಪರೂಪಕ್ಕೆ ಬಂದಿದ್ದೇವೆ. ಹೌದು. ಇಷ್ಟು ಬೇಗ ನಾವು ಹೋಗುದು ನಿಮಗೆ ಮನಸ್ಸಿಲ್ಲ. ಏನ್ ಚಿಂತೆ ಮಾಡಬೇಡಿ, 1 ತಿಂಗಳು ಉಳಿದೇ ಹೋಗ್ತೇವೆ. ಏನು 1 ತಿಂಗಳು? ಒಂದು ತಿಂಗಳಿಂದ ಇರ್ತದೆ. 1 ತಿಂಗಳು? 1 ತಿಂಗಳಲ್ಲ, 15 ದಿವಸ ಉಳಿಯುವುದು ಬೇಡ. ಬೇಡ, 1 ವಾರ ಸಾಕು ನಮ್ಗೆ. 1 ವಾರ ಅಲ್ಲ, 1 ದಿನವೂ ಉಳಿಯುವುದು ಬೇಡ. ಬೇಡ, 1 ಒಪ್ಪತ್ತು ಸಾಕು. ಅರ್ಧ ಒಪ್ಪತ್ತು ಬೇಡ. ಬೇಡ, 1 ರಾತ್ರಿ. ಇದೊಂದು ರಾತ್ರಿ. ಒಂದು ರಾತ್ರಿ ಅಲ್ಲ, 1 ಕ್ಷಣವೂ ನೀನ್ ಇಲ್ಲಿ- ಬೇಡ. ವಿಜಯ, ನಿಮ್ಮ ಅಕ್ಕ ಅಂತ ಬಿಟ್ಟೆ, ಇಲ್ಲದೋದ್ರೆ ಕೈ ಮೇಲೆ ಹೋಗ್ತಿತ್ತು ನಂದು ಇವತ್ತು. ಇಲ್ಲದೆ ಹೋದ್ರೆ ಈ ಮತ್ಸ್ಯ ನಗರದ ಆಧಾರ ಸ್ತಂಭವನ್ನೇ ನೂಕುವಂತ ದುರಹಂಕಾರಕ್ಕೆ ಅವಳು ಮುಂದಾಗುತ್ತಾಳೆ ಅಂತಾದ್ರೆ ಏನು ಮಾಡೋಣ? ಅಕ್ಕ ಎನ್ನುವ ಗೌರವ, ಹೌದು, ಮರ್ಯಾದೆ ಹೋಯ್ತು. ಮರ್ಯಾದೆ ಹೋದಲ್ಲಿರ್ಬೇಕ ನಾವು? ಮರ್ಯಾದೆ ಇದ್ದವ್ರು ಇರ್ಬಾರ್ದು. ಅದಕ್ಕೆ ನಾವಿರ್ಬೇಕಂತ ಕೇಳಿದ್ವಿ. ಬೇಡವಾ? ಬಾ.